ಇದನ್ನು ಬೆಳೆದಿರೋ ಶೇಂಗಾ ನಾನು ಹೋದ ಸಲ ಏನು ವಿಡಿಯೋ ಮಾಡಿದ್ನಲ್ಲ, ಸೊ ಅಲ್ಲಿ ಬೆಳೆದಿದ್ದಂಥ ಶೇಂಗಾ ಇದು. ಇಲ್ಲೇ ಬೆಳೆದಿರುವಂತಹದ್ದು, ಅವಾಗಿ ಬೆಳೆದಿರುವಂಥದ್ದು, ಯಾವುದೇ ಗೊಬ್ಬರ ಇಲ್ಲ, ಏನೂ ಇಲ್ಲ, ಬೀಜ ಹಾಕಿದ್ದಷ್ಟೇ ಮತ್ತು ನೀರು ಬಿಟ್ಟಿದ್ದಷ್ಟೇ. ಮನೆಗೆ ಯಾವ ರೀತಿಯಾಗಿ ಆರೋಗ್ಯಕರವಾಗಿ ಏನೆಲ್ಲ ತಿನ್ಬೋದು ಅದನ್ನು ಬೆಳ್ಕೊಂಡಿದ್ದೀವಿ. ಇದು ಟೊಮೊಟೊ ಗಿಡ ಆಲ್ರೆಡಿ ಬಿಡ್ತಾ ಇದೆ, ಮನೆಗೆಲ್ಲ ಟೊಮೊಟೊ ನಮಗೆ ಆಗ್ತಾ ಇದೆ. ಬೀನ್ಸ್ ಗಿಡ ಇದೆ, ಬೀನ್ಸ್ ಬಳ್ಳಿ ಇದೆ ನೋಡಿ, ಬೀನ್ಸು ಬಿಡ್ತಿದೆ. ಸೊ ಇದು ಕೂಡ ಅಷ್ಟೇ, ಬೀಜ ಹಾಕಿದ್ದಷ್ಟೇ. ಮತ್ತು ಈ ಒಂದು ಹಗ್ಗ ಏನು ಟೊಮೊಟೊ ಕಟ್ಟಿದ್ದೀವಲ್ಲ ಅದಕ್ಕೇ ನಾವು ಸೇರಿಸ್ಬಿಟ್ಟಿದ್ದೀವಿ. ಸೊ ಈಸಿಯಾಗಿ ನಮಗೆ ಒಳ್ಳೆ ಸಾವಯವವಾದಂತಹ ಬೀನ್ಸ್ ಸಿಗುತ್ತೆ ನಮಗಿಲ್ಲಿ. ಪಾಲಕ್ ಸೊಪ್ಪಿದೆ ನೋಡ್ಬೋದು, ಪಾಲಕ್ ಸೊಪ್ಪು ಅಷ್ಟೇ ಯಥೇಚ್ಛವಾಗಿ ತಿಂತೀವಿ. ಡೈಲಿ ಸಾಂಬಾರ್ಗೆ ಬೇಕೇ ಬೇಕು ನಮಗೆ. ನೋಡ್ಬೋದು ಇಲ್ಲಿ ಅಲಸಂದಿ ಕಾಳು ಬಳ್ಳಿ ಇದೆ, ಅಲಸಂದಿ ಕಾಳು ಕೂಡ ಬಿಡ್ತಾ ಇದ್ದಾವೆ. ಅಲಸಂದಿ ಕಾಳು ಸಾಂಬಾರು ಮಾಡ್ತೀವಿ, ಪಲ್ಯ ಮಾಡ್ತೀವಿ. ಸೊ ಇದು ಬಿಳಿ ಬದನೆಕಾಯಿ ಗಿಡ, ಬದನೆಕಾಯಿ ನೋಡಿ ಎಷ್ಟು ಬಿಳಿಗಿದೆ, ಮತ್ತು ಒಂದು ಉಳುಕನ್ನು ಕೂಡ ಇಲ್ಲ. ಇದು ಹೆಸರು ಕಾಳು ಗಿಡ, ಅಂದರೆ ಹೋದ ಸಲ ನಾವು ಹೆಸರು ಕಾಳು ಹಾಕಿದ್ವಿ ನೋಡಿ, ಇಲ್ಲಿ ಕೂಡ ಹೆಸರು ಕಾಳು ಎಷ್ಟು ಚೆನ್ನಾಗಿದೆ. ಇನ್ನು ಇದು ಮಡಿಕೆ ಕಾಳು ಅಂತ ಬರುತ್ತೆ, ಏನು ಹೆಸರು ಕಾಳು ಥರ ಬರುತ್ತಲ್ಲ ಆ ಥರ ಒಂದು ಮಡಿಕೆ ಕಾಳು ಅಂತ ಬರುತ್ತೆ. ಎಲ್ಲ ನನ್ನ ಪ್ರೀತಿಯ ಸ್ನೇಹಿತರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ, ಸ್ನೇಹಿತರೆ, ಕಳೆದ ಕೆಲವು ವಿಡಿಯೋಗಳಲ್ಲಿ ನಾನು ನಮ್ಮ ಮನೆಯ ಒಂದು ಪುಟ್ಟ ಜಾಗ ಇದೆ, ಒಂದು ಗುಂಟೆ ಥರ ಜಾಗ ಇದೆ. ಸೊ ಆ ಒಂದು ಗುಂಟೆ ಜಾಗದಲ್ಲಿ ಏನೇನೆಲ್ಲ ಬೆಳಿಬೋದು ಅಂತ ತೋರಿಸಿದ್ದೆ. ಸೊ ಹೋದ ಸಲ ನಾನು ಶೇಂಗಾ ಬೆಳೆದಿದ್ದನ್ನು ತೋರಿಸಿದ್ದೆ. ಸೊ ಶೇಂಗಾ ನಮಗೆ ಎಷ್ಟಾಗಿದೆ ಅಂತಲೂ ತೋರಿಸ್ತೀನಿ. ಸೊ ಆ ಶೇಂಗಾ ಎಷ್ಟಾಗಿದ್ವು ಅಂದರೆ ಹತ್ತತ್ರ ಒಂದು 10 ಸೇರು 11 ಸೇರು ತನಕನೂ ಆಗಿದ್ವು. ಸೊ ಈಗ ಆಲ್ರೆಡಿ ಹರಿದ್ಬಿಟ್ಟೆ ಅವನ್ನ, ಅಲ್ಲೇ ಒಂದು 3-4 ತಿಂಗಳಾಯಿತು ಕಿತ್ತುಬಿಟ್ಟು. ಸೊ ಈ ಏನು ದಬ್ಬಿ ಇದೆಯಲ್ಲ ಇದ್ರ ತುಂಬ ಇತ್ತು, ಇಲ್ಲಿ ತನಕನೂ ಇತ್ತು ಶೇಂಗಾ. ನೋಡಿ ಇದನ್ನು ಬೆಳೆದಿರೋ ಶೇಂಗಾ ನಾನು ಹೋದ ಸಲ ಏನು ವಿಡಿಯೋ ಮಾಡಿದ್ನಲ್ಲ, ಸೊ ಅಲ್ಲಿ ಬೆಳೆದಿದ್ದಂಥ ಶೇಂಗಾ ಇದು, ಇಲ್ಲಿ ತನಕನೂ ಇತ್ತು. ಸೊ ಡೈಲಿ ಕೂಡ ಮಗಳಿದ್ದಾಳೆ, ಅಪ್ಪಾಜಿ ಇದ್ದಾರೆ, ಅಮ್ಮ ಇದ್ದಾರೆ, ಡೈಲಿ ಕೂಡ ಡೈಲಿ ಸುಟ್ಟು ತಿಂತಾ ಇರ್ತಾರೆ ಶೇಂಗಾನ. ಸೊ ಬಡವರು ಬಾದಾಮಿ ಅಲ್ವಾ ಇದು, ಸೊ ಹಂಗಾಗಿ ಡೈಲಿ ಕೂಡ ಶೇಂಗಾ ತಿಂತಿರ್ತಾರೆ. ಸೊ ಹಂಗಾಗಿ ಖಾಲಿ ಆಗ್ತಾನೇ ಇದೆ ನೋಡಿ. ಸೊ ಇಲ್ಲೇ ಬೆಳೆದಿರುವಂತಹದ್ದು, ಅವಾಗಿ ಬೆಳೆದಿರುವಂಥದ್ದು, ಯಾವುದೇ ಗೊಬ್ಬರ ಇಲ್ಲ, ಏನೂ ಇಲ್ಲ, ಬೀಜ ಹಾಕಿದ್ದಷ್ಟೇ ಮತ್ತು ನೀರು ಬಿಟ್ಟಿದ್ದಷ್ಟೇ. ಸೊ ಇಷ್ಟು ಒಂದು ದೊಡ್ಡ ದಬ್ಬ ನಮಗೆ ಶೇಂಗಾ ಸಿಕ್ತು. ಮತ್ತು ನಮಗೆ ತಿನ್ನೋಕ್ಕಾಯ್ತಲ್ವಾ. ಸೊ ಏನಾದರೂ ಶೇಂಗಾ ಪುಡಿ ಮಾಡ್ಕೋಬೇಕಾದ್ರೆ, ಶೇಂಗಾ ಪುಡಿ ಅಂತ ಮಾಡ್ಕೋತೀವಿ ನಮ್ಮ ಕಡೆ ಅದು. ಮತ್ತು ಶೇಂಗಾ ಸಾಂಬಾರು ಗೊತ್ತಲ್ಲ, ಶೇಂಗಾದ ಹುಳಿ ಅಂತ ಮಾಡ್ತಾರೆ. ಸೊ ಅದಕ್ಕೆಲ್ಲದೂ ಕೂಡ ಬಳಕೆ ಮಾಡ್ಕೋತೀವಿ. ಸೊ ಇವಾಗ ಶೇಂಗದ ರೇಟ್ ಎಷ್ಟಿದೆ ಅಂತ ನಿಮಗೆಲ್ಲರೂ ಗೊತ್ತು. ಸೊ ಎಷ್ಟಿದೆ ಅಂತ ಕಮೆಂಟ್ ಮಾಡಿ. ಸೊ ತುಂಬಾ ಕಾಸ್ಟ್ಲಿ ಇದೆ ಆ್ಯಕ್ಚುಲಿ. ಸೊ ಹಾಗಾಗಿ ಇದು ಒಂದು ನಮಗೆ ಹೆಲ್ಪ್ ಆಯಿತು, ಮನೆ ಹತ್ರ ಒಂದು ಸಣ್ಣ ಜಾಗ ಇರೋದ್ರಿಂದ, ಹಾಕಿರೋದ್ರಿಂದ. ಸೊ ಈಗ ಶೇಂಗಾ ತೆಗೆದುಬಿಟ್ಟು ಏನೇನೆಲ್ಲ ನಮ್ಮ ಒಂದು ಗುಂಟೆ ಜಾಗದಲ್ಲಿ ಏನೇನೆಲ್ಲ ಬೆಳೆದಿದ್ದೀವಿ ಅಂತ ತೋರಿಸ್ತಾ ಹೋಗ್ತೀನಿ ಸ್ನೇಹಿತರೆ. ಸೊ ಇಲ್ಲೇ ನಮ್ಮ ಮನೆ ಮುಂದೆನೇ ಇದೆ. ಸೊ ನಮಗೆ ತೋರಿಸ್ತಾ ಹೋಗ್ತೀನಿ, ಬನ್ನಿ ನೋಡ್ಕೊಂಬರೋಣ. ಸೊ ಇದಿಷ್ಟು ಏನು ಕಾಣ್ತಿದೆಯಲ್ಲ, ಇದಿಷ್ಟು ಕೂಡ ನಮ್ಮ ಮನೆಯ ಮುಂದ್ಗಡೆ ಇರುವಂತಹ ಒಂದು ಗುಂಟೆ ಜಾಗ. ಸೊ ಈ ಜಾಗದಲ್ಲಿ ಏನೇನೆಲ್ಲ ಮಾಡ್ಕೊಂಡಿದ್ದೀವಿ ಅಂತ ಪ್ರತಿಯೊಂದು ತೋರಿಸ್ತಾ ಹೋಗ್ತೀನಿ ಒಂದೊಂದಾಗಿ. ಬನ್ನಿ ನೋಡ್ತಾ ಹೋಗೋಣ. ಇಲ್ಲಿ ನಾವೇನೆಲ್ಲ ಎಳ್ನೀರು ಹಂಗೇನಾದರೂ ಕುಡಿದ್ರೆ ಕಡಿದ್ಬಿಟ್ಟು ಇದ್ರೊಳಗೆ ಹಾಕ್ತೀವಿ, ಇಲ್ಲಿ ಹಾಕ್ಬಿಡ್ತೀವಿ ಒಣಗಕ್ಕೆ. ಯಾಕೆಂದರೆ ನಮ್ಮ ನೀರು ಒಲೆ ಇದೆ, ಸೊ ಹಂಗಾಗಿ ಇದು ಬೇಕಾಗುತ್ತೆ ಅಂತ ಹಾಕ್ತೀವಿ. ಇಲ್ಲಿ ಟೊಮೊಟೊ ಹಾಕಿದ್ದೀವಿ, ಲೋಳು ಸರ ಇದೆ. ಟೊಮೊಟೊ ಒಂದು 3-4 ಗಿಡ ಅಷ್ಟೇ ಇರೋದು, ಅದಕ್ಕೆ ಅಂತ ಒಂದು ಗೂಟ ಕಟ್ಟಿದ್ದೀವಿ. ಯಾಕೆಂದರೆ ಕೆಳಗಡೆ ಬಿದ್ದುಬಿಟ್ರೆ ಅವು ಹಣ್ಣು ಕೊಳೆತ್ಬಿಡ್ತವೆ, ಹಾಗಾಗಿ ಗೂಟ ಕಟ್ಟಿದ್ದೀವಿ. ಮತ್ತು ಇಲ್ಲಿ ನೋಡ್ಬೋದು ನೀರುಳ್ಳಿ ಹಾಕಿದ್ದೀವಿ. ಇದು ಮೆಣಸಿನ ಗಿಡ ಅದು ಈಗ ನಾವು ಸಾವಯವವಾಗಿಯೇ ಬೆಳೀತಾ ಇರೋದಲ್ವ. ಸೊ ಹಾಗಾಗಿ ಅದು ಒಂದು ಸ್ವಲ್ಪ ಮುಟ್ರು ಥರ ಆಗಿಬಿಟ್ಟಿದೆ, ಮುಟ್ರು ರೋಗ ಅಂತ ಹೇಳ್ತಾರೆ. ಆಮೇಲೆ ಅದು ಬಂದಿಲ್ಲ ಸರಿಯಾಗಿ. ಸೊ ಹಂಗಾಗಿ ನಾವು ಯಾವುದೇ ಥರದ ಔಷಧಿ ಆಗಲಿ ಏನೂ ಆಗಲಿ ಹಾಕಲ್ಲ. ಈ ಬಂದರೆ ಬರಲಿ, ಬಿಟ್ಟರೆ ಬಿಡಲಿ ಅಂತಲೇ ನಾವು ಮಾಡ್ತಾ ಇರೋದು. ಯಾಕೆಂದರೆ ಮನೆಗೆ ತಿನ್ನೋದಲ್ಲ, ಹಂಗಾಗಿ ಮನೆಗೆ ಯಾವ ರೀತಿಯಾಗಿ ಆರೋಗ್ಯಕರವಾಗಿ ಏನೆಲ್ಲ ತಿನ್ಬೋದೋ ಅದನ್ನು ಬೆಳ್ಕೊಂಡಿದ್ದೀವಿ. ಇದು ಟೊಮೊಟೊ ಗಿಡ ಆಲ್ರೆಡಿ ಬಿಡ್ತಾ ಇದೆ, ಮನೆಗೆಲ್ಲ ಟೊಮೊಟೊ ನಮಗೆ ಆಗ್ತಾ ಇದೆ. ನಮಗೇನು 3 ಜನ ಇದ್ದೀವಲ್ವ, ನನ್ನ ಮಗಳೊಬ್ಬಳು 4 ಜನ. ಸೊ 4 ಜನಕ್ಕೆ ಆರಾಮಾಗಿ ಟೊಮೊಟೊ ನಮಗೆ ಮನೆಯಲ್ಲೇ ಸಿಗ್ತವೆ. ಸೊ ಇಲ್ಲಿ ನೋಡೋದಾದರೆ ಮುಂದೆ ನಾವು ಮುಂದೆ ತೋರಿಸ್ತಾ ಹೋಗ್ತೀನಿ. ಇಲ್ಲಿ
ಬೀನ್ಸ್ ಗಿಡ ಇದೆ, ಬೀನ್ಸ್ ಬಳ್ಳಿ ಇದೆ ನೋಡಿ, ಬೀನ್ಸು ಬಿಡ್ತಿದೆ. ಸೊ ಇದು ಕೂಡ ಅಷ್ಟೇ, ಬೀಜ ಹಾಕಿದ್ದಷ್ಟೇ. ಮತ್ತು ಈ ಒಂದು ಹಗ್ಗ ಏನು ಟೊಮೊಟೊ ಕಟ್ಟಿದ್ದೀವಲ್ಲ ಅದಕ್ಕೇ ನಾವು ಸೇರಿಸ್ಬಿಟ್ಟಿದ್ದೀವಿ. ಸೊ ಈಸಿಯಾಗಿ ನಮಗೆ ಒಳ್ಳೆ ಸಾವಯವವಾದಂತಹ ಬೀನ್ಸ್ ಸಿಗುತ್ತೆ ನಮಗಿಲ್ಲಿ. ಔಷಧಿ ಇಲ್ಲ, ಏನೂ ಇಲ್ಲ, ಒಳ್ಳೆ ಆರೋಗ್ಯ ಇಟ್ಕೊಂಡಿದ್ದೀವಿ ಅನ್ನೋ ಒಂದು ನೆಮ್ಮದಿ ಅಷ್ಟೇ ನಮಗೆ. ಒಂಥರ ಸಮಾಧಾನ, ಒಳ್ಳೆ ಫುಡ್ ತಿಂತಿದ್ದೀವಿ ಅಂತಂದು. ಸೊ ಇನ್ನು ಇಲ್ಲಿ ಪಾಲಕ್ ಸೊಪ್ಪಿದೆ ನೋಡ್ಬೋದು. ಪಾಲಕ್ ಸೊಪ್ಪು ಅಷ್ಟೇ ಯಥೇಚ್ಛವಾಗಿ ತಿಂತೀವಿ. ಡೈಲಿ ಸಾಂಬಾರಿಗೆ ಬೇಕೇ ಬೇಕು ನಮಗೆ. ಸೊ ಹಂಗಾಗಿ ಡೈಲಿ ತರೋ ಬದಲು ಇಲ್ಲೇ ಮನೆ ಮುಂದೆ ಹಾಕ್ಕೊಂಡಿದ್ದೀವಿ. ಡೈಲಿ ಬೇಕಂದ್ರೆ ಇಲ್ಲಿ ಕಿತ್ಕೊಂಡ್ಬಿಟ್ಟು ತೊಳ್ಕೊಂಡು ತಗೊಂಡೋಗ್ಬಿಟ್ಟು ಸಾಂಬಾರ್ಗೆ ಹಾಕ್ಕೊಂಡು ತಿಂತೀವಿ. ಸೊ ಇಲ್ಲೆಲ್ಲ ಒಂದು ಸಣ್ಣ ಸಣ್ಣ ಏನು ನೋಡ್ಬೋದು, ಇಲ್ಲಿ ಅಲಸಂದಿ ಕಾಳು ಬಳ್ಳಿ ಇದೆ. ಅಲಸಂದಿ ಕಾಳು ಕೂಡ ಬಿಡ್ತಾ ಇದ್ದಾವೆ. ಅಲಸಂದಿ ಕಾಳು ಸಾಂಬಾರು ಮಾಡ್ತೀವಿ, ಪಲ್ಯ ಮಾಡ್ತೀವಿ. ಸೊ ಒಣಗಕ್ಕೂ ಬಿಡ್ತಿದ್ದೀವಿ. ಒಣಗಿದ್ದವನ್ನ ಹಂಗೆ ಇಟ್ಬಿಟ್ಟು ಕಾಳು ಕಾಳು ಮಾಡೋಕ್ಕೆ ಇಡ್ತಿದ್ದೀವಿ. ಸೊ ಇನ್ನು ಹೂಗಳಾಗಿದ್ದಾವೆ ನೋಡು, ಹುಳ ಎಲ್ಲ ಹತ್ತಿದ್ದಾವೆ. ಯಾಕೆಂದರೆ ನಾವು ಯಾವುದು ಔಷಧಿ ಹೊಡೆಯಲ್ಲ, ಹಾಗಾಗಿ ಹುಳನೂ ಕೂಡ ಇರ್ತವೆ. ಮತ್ತು ಇನ್ನೊಂದು, ಈ ಥರ ಹುಳ ಇರೋದ್ರಿಂದ ಬೇರೆ ತರಹದ ಬ್ಯಾಕ್ಟೀರಿಯಾಗಳು ಆಗೋಕ್ಕೆ ಆಟೋಮೆಟಿಕ್ಕಾಗಿ ಏನು ನೈಸರ್ಗಿಕವಾಗಿಯೇ ಅದು ಔಷಧನ ಕಂಡಿಡ್ಕೊಂಡ್ಬಿಡುತ್ತೆ. ಸೊ ಮತ್ತು ಇಲ್ಲೆಲ್ಲ ನೀರಿನ ಫೆಸಿಲಿಟಿ ಮಾಡ್ಕೊಂಡಿದ್ದೀವಿ. ಸೊ ನೀರು ಬೇಕಾದರೆ ಹಾಕೋಕ್ಕೆ ಇವಾಗೇನು ಅವಶ್ಯಕತೆ ಇಲ್ಲ, ಮಳೆ ಬಿದ್ದಿದೆ. ಸೊ ನೀರೇನು ಹಾಕಲ್ಲ. ಸೊ ಇಲ್ಲಿ ನೀವೇನು ನೋಡ್ತಿದ್ದೀರಲ್ಲ, ಒಂದು ಬಳ್ಳಿ ಹೋಗಿದೆಯಲ್ಲ ಇಲ್ಲಿ, ಇದು ಕಲ್ಲಂಗಡಿ ಹಣ್ಣಿನ ಬಳ್ಳಿ. ಕಲ್ಲಂಗಡಿ ಹಣ್ಣಿನ ಬೀಜ ಇತ್ತು ಅಂತ ನಮ್ಮಮ್ಮ ಊರಿದ್ದಾರೆ. ಸೊ ಅಲ್ಲಿ ಕಲ್ಲಂಗಡಿ ಹಣ್ಣಿನ ಬೀಜ ಬಂದಿದೆ. ಮತ್ತು ಇಲ್ಲೆಲ್ಲ ನಿಮಗೆ ಕಾಣಿಸ್ತಿರ್ಬೋದು, ಇದೆಲ್ಲ ಬೀನ್ಸ್ ಬಳ್ಳಿ. ಇದೇನೇ ಇದೆಯಲ್ಲ, ಇದಷ್ಟು ಕೂಡ ಬೀನ್ಸ್ ಬಳ್ಳಿ. ಇಲ್ಲೆಲ್ಲ ಮೆಣಸಿನ ಗಿಡ ಇದ್ದಾವೆ, ಆದರೆ ಅವೆಲ್ಲ ಸ್ವಲ್ಪ ಒಂಥರ ಆಗ್ಬಿಟ್ಟಿದ್ದಾವೆ. ಇದು ಬದನೆಕಾಯಿ ಬಳ್ಳಿ, ಬದನೆಕಾಯಿ ಗಿಡ ತುಂಬ ಚೆನ್ನಾಗಿ ಬಂದಿದೆ, ಒಂಚೂರು ರೋಗ ಇಲ್ಲ. ಇನ್ನು ಇದನ್ನು ನಾವು ಏನಕ್ಕೆ ಹಾಕಿದ್ದೀವಿ ಚೆಂಡು ಹೂವಿನ ಗಿಡ ಅಂತ ಅಂದರೆ, ಇದು ನ್ಯಾಚುರಲ್ ರಿಪಲೆಂಟ್ ಆಗಿ ಕೆಲಸ ಮಾಡುತ್ತೆ. ಸೊ ಪ್ರತಿಯೊಬ್ಬ ಹೊಲಗಳಲ್ಲೂ ಕೂಡ ಅಲ್ಲಿ ಇಲ್ಲಿ ಹಾಕ್ಕೊಂಡಿರ್ತಾರೆ. ಯಾಕೆಂದರೆ ಇದು ಯಾವುದೇ ರೋಗ ರುಜಿನ ಬರದೇ ಇರೋ ಹಾಗೆ ನೈಸರ್ಗಿಕವಾಗಿ ಕಾಪಾಡುತ್ತೆ. ಸೊ ಹಾಗಾಗಿ ಅದನ್ನು ನಾವು ಹಾಕ್ಕೊಂಡಿರ್ತೀವಿ. ಇದು ಬಿಳಿ ಬದನೆಕಾಯಿ ಗಿಡ. ಬದನೆಕಾಯಿ ನೋಡಿ ಎಷ್ಟು ಬಿಳಿಗಿದೆ, ಮತ್ತು ಒಂದು ಉಳುಕನ್ನು ಕೂಡ ಇಲ್ಲ, ಅಷ್ಟು ಚೆನ್ನಾಗಿದೆ ಬದನೆಕಾಯಿ ಗಿಡ ನೋಡಿ. ಒಂದು ರೋಗ ಇಲ್ಲ, ಏನೂ ಇಲ್ಲ, ಅಷ್ಟು ಚೆನ್ನಾಗಿದೆ ಬದನೆಕಾಯಿ ಗಿಡ. ನಾವು ಚಟ್ನಿಗೆ ಅದಕ್ಕೆಲ್ಲ ಪಲ್ಯಗೆ ಎಲ್ಲ ಏನು ಬೇಕೋ ಅವಾಗ ಬೇಕಾದಾಗ ಕಿತ್ಕೊಂಡು ಹೋಗ್ತಾ ಇರ್ತೀವಿ. ಸೊ ಇದೆಲ್ಲ ಮೆಣಸಿಕಾಯಿ ಗಿಡನೇ. ಬಟ್ ಮೆಣಸಿಕಾಯಿ ಗಿಡ ಚೆನ್ನಾಗಿ ಬರ್ತಾ ಇಲ್ಲ, ಯಾಕೆಂದರೆ ಅದೇ ಸ್ವಲ್ಪ ಗೋಡೆಗಳ ಆ ಕಡೆ ಈ ಕಡೆ ಗೋಡೆಗಳಿರೋದ್ರಿಂದ, ಮತ್ತು ಸ್ವಲ್ಪ ನೆಲ ಗಟ್ಟಿ ಬರುತ್ತೆ. ಹಾಗಾಗಿ ಅದು ರೋಗ ಬಿದ್ದಂಗಾಗಿದೆ. ಸಿಗುತ್ತೆ ಮೆಣಸಿಕಾಯಿ, ಅದ್ರ ಜಾಸ್ತಿ ಬಿಡಲ್ಲ. ಮತ್ತು ಇದು ದೇವ್ರ ಪೂಜೆ ಗಿಡ. ಸೊ ಇನ್ನು ಇಲ್ಲೆಲ್ಲ ಮೆಣಸಿನ್ಕಾಯಿ ಗಿಡನೇ ಇರೋದು. ಇನ್ನು ಇಲ್ಲ ಹೋದರೆ ಇಲ್ಲಿ ಸೇವಂತಿಗೆ ಗಿಡ ಇದೆ ನೋಡ್ಬೋದು, ಇದು ಸೇವಂತಿಗೆ ಗಿಡ ಇದು. ಇನ್ನು ಇಲ್ಲೆಲ್ಲ ನಮ್ಮ ಮಾವಿನ ಮರ ಮತ್ತು ಒಂದು ಪಪ್ಪಾಯ ಹಣ್ಣಿನ ಗಿಡ ಮರ, ಮತ್ತು ಆ ಕಡೆ ನಮ್ಮದು ಸ್ವಲ್ಪ ಪೂಜೆ ಗಿಡ ಎಲ್ಲ ಪೂಜೆ ಹೂವಿನ ಗಿಡ ಎಲ್ಲ ಹಾಕ್ಕೊಂಡಿದ್ದೀವಿ. ಇಲ್ಲಿ ನಾವು ಬಟ್ಟೆ ತೊಳೆಯೋ ಅಂಥ ಜಾಗ ಇದು. ಸದ್ಯಕ್ಕೆ ವಾಷಿಂಗ್ ಮಿಷಿನ್ ಇರೋದ್ರಿಂದ ಬಟ್ಟೆ ತೊಳೆಯೋದು ಕಮ್ಮಿ ಮಾಡಿದ್ದೀವಿ. ಆಮೇಲೆ ಇಲ್ಲೆಲ್ಲ ನೋಡ್ಬೋದು, ಒಂದೊಂದು ಓದ್ಸಲ ಹಾಕಿದ್ವಲ್ಲ ಶೇಂಗದ ಬೀಜ ಎಲ್ಲ ಇದಾಗಿ ಇಲ್ಲಿ ಶೇಂಗಾ ಹುಟ್ಟಿದ್ದಾವೆ. ಮತ್ತು ಇಲ್ಲಿ ನೀವು ನೋಡ್ಬೋದು, ಇದು ಹೆಸರು ಕಾಳು ಗಿಡ. ಅಂದರೆ ಓದ್ಸಲ ನಾವು ಹೆಸರು ಕಾಳು ಹಾಕಿದ್ವಿ, ಅಂದರೆ ಅಲ್ಲಿ ಇಲ್ಲಿ ಇರೋ ಗಿಡನೇ ಅದು ಬೀಜ ಹಾರಿ ಹುಟ್ಟಿರೋದು. ನಾವೇನು ಹಾಕಿಲ್ಲ ಇದನ್ನು. ಮತ್ತು ಇದರಲ್ಲೂ ಅಷ್ಟೇ ತುಂಬ ಇರುವೆ ಮತ್ತು ಗದ್ಗಗಳು ಜಾಸ್ತಿ ಇದ್ದಾವೆ. ಈ ಇರುವೆ ಮತ್ತು ಗದ್ಗಗಳಿಗೆ ಜಾಸ್ತಿ ಇದ್ದರೆ ಏನಾಗುತ್ತೆ ಅಂತಂದರೆ, ನಾರ್ಮಲ್ಲಾಗಿ ಯಾವುದಾದ್ರೂ ಶಿಲೀಂಧ್ರಗಳು ಅಥವಾ ಯಾವುದಾದ್ರೂ ಬ್ಯಾಕ್ಟೀರಿಯಾಗಳು ಬಂತು ಅಂದರೆ, ಈ ಇರುವೆಗಳು ಮತ್ತು ಗದ್ಗಗಳು ಏನು ಮಾಡುತ್ತೆ ಅಂದರೆ ಅದನ್ನು ತಿಂದುಬಿಟ್ಟು ಯಾವುದೇ ರೋಗ ರುಜಿನಗಳು ಬರದೇ ಇರೋ ಹಾಗೆ ನ್ಯಾಚುರಲ್ಲಾಗಿ ನೈಸರ್ಗಿಕವಾಗಿ ಕೆಲಸ ಮಾಡುತ್ತೆ. ಸೊ ಇದು ನಮಗೆ ಅಡ್ವಾಂಟೇಜ್ ಥರ. ಸೊ ಹಾಗಾಗಿ ಇರುವೆ ಗದ್ಗಗಳು ಸ್ವಲ್ಪ ಎಲ್ಲ ಗಿಡಗಳಲ್ಲೂ ಜಾಸ್ತಿ ಇದೆ. ಹಾಗಾಗಿ ನಾವು ಏನಾದ್ರ ಬಗ್ಗೆ ಏನು ತಲೆ ಕೆಡಿಸ್ಕೊಳ್ಳೋಕೆ ಹೋಗಿಲ್ಲ. ಮತ್ತು ನೋಡಿ ಇಲ್ಲಿ ಕೂಡ ಹೆಸರು ಕಾಳು ಎಷ್ಟು ಚೆನ್ನಾಗಿದೆ, ಇನ್ನೂ ಹೂಗಳೇ ಇದೆ. ಇಲ್ಲಿ ಎಲ್ಲ ಹೆಸರು ಕಾಳು ಬಿಡ್ತಾ ಇದ್ದಾವೆ. ಹೆಸರು ಕಾಳು, ಹಸಿ ಹೆಸರು ಕಾಳ್ದು ಸಾಂಬಾರು ಮತ್ತು ಪಲ್ಯ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ಇದನ್ನು ಕೂಡ ಮಾಡ್ತಾ ಇರ್ತೀವಿ. ಇದು ಪಾಲಕ್ ಸೊಪ್ಪು. ಇಲ್ಲೆಲ್ಲ ಹುಟ್ಟಿರೋದು ಇದೆಲ್ಲ ಶೇಂಗಾ. ಇದು ಶೇಂಗಾ ಸ್ವಲ್ಪ ದೊಡ್ಡದಾಗಬೇಕು. ಮತ್ತು ಅಲ್ಲಿ ಇಲ್ಲಿ ಯಾರಿರೋದು ಅಲಸಂದಿ ಕಾಳಿಂದು ಬಿದ್ದಿರೋದು ಅಂಥದ್ದು. ಮತ್ತು ಹೆಸರು ಕಾಳು, ಅಲಸಂದಿ ಕಾಳು ಬಳ್ಳಿ ಅಲ್ಲಿ ಇಲ್ಲಿ ಅವಟ್ಟಿಗೆ ಅವೇ ಉಟ್ಕೊಂಡಿರೋವು, ನಾವೇನು ಹಾಕಿಲ್ಲ ಇವನ್ನ. ಸೊ ಸ್ಟಾರ್ಟಿಂಗ್ ಒಂದ್ಸಲ ಹಾಕಿದ್ವಲ್ಲ, ಅದೇ ಬೀಜದ್ದು ಬಿದ್ದಾಗ ಆಗಿರೋದು. ಮತ್ತು ಇಲ್ಲಿ ನಾವು ಬೆಂಡ್ ಹಾಕಿದ್ದೀವಿ, ನಮ್ಮದು ನೀರು ಒಲೆ ಇರೋದ್ರಿಂದ ಬೇಕಾಗುತ್ತೆ ಅಂತ. ಮತ್ತು ಇಲ್ಲಿ ಅಷ್ಟೇ, ಇದು ತುಂಬ ದೊಡ್ಡ ಬಳ್ಳಿ, ಇದು ಅಲಸಂದಿ ಕಾಯಿ ಬಳ್ಳಿ. ಸೊ ಇಲ್ಲಿ ಅಷ್ಟೇ ತುಂಬ ಚೆನ್ನಾಗಿ ಅಲಸಂದಿ ಕಾಳು ಬಿಡ್ತವೆ. ನಾವು ಮನೆಗೆ ತುಂಬ ಬಳಕೆ ಮಾಡ್ಕೊತೀವಿ.
ಬಟ್ ಇಲ್ಲೇನಿದು ಇಷ್ಟೊಂದು ದೊಡ್ಡದಾಗಿ ಬೆಳೆದಿದೆಯಲ್ಲ ಅಂತ ನೋಡೋದಾದ್ರೆ ಇದು ಮಡಿಕೆ ಕಾಳು ಅಂತ ಬರುತ್ತೆ. ಏನು ಹೆಸರು ಕಾಳು ಥರ ಬರುತ್ತಲ್ಲ ಆ ಥರ ಒಂದು ಮಡಿಕೆ ಕಾಳು ಅಂತ ಬರುತ್ತೆ. ತುಂಬ ಜನ ಕೇಳ್ತಾರೆ ಏನಿದು ಬಳ್ಳಿ, ಏನಿದು ಕೇಳಿದವರೆಲ್ಲ ಏನದು, ಅದೇನೋ ಸೇರ್ತಾರಲ್ಲ ಅದು ಹಾಕಿದ್ದೀರಾ ಹಿಂಗೆ ಅಂತಂದು. ಬಟ್ ಅವೆಲ್ಲ ಅದು ಹೆಂಗೆ ಹಾಕೋಕ್ಕಾಗುತ್ತೆ, ಆ್ಯಕ್ಚುಲಿ ಅದೆಲ್ಲ ಕ್ರೈಮ್, ಅದೆಲ್ಲ ಹಾಕೋಕ್ಕಾಗಲ್ಲ. ಸೊ ಹಾಗಾಗಿ ಅದು ನೋಡೋಕೆ ಅದೇ ಥರ ಇರೋದ್ರಿಂದ ಸೊ ತುಂಬ ಜನ ಕೇಳ್ತಾರೆ ಏನದು ಹಾಕಿರೋದು ಅಂತಂದು. ಬಟ್ ಅದು ಮಡಿಕೆ ಕಾಳು ಅಂತ ಬರುತ್ತೆ. ಸೊ ಮಡಿಕೆ ಕಾಳದ್ದು ನಾವು ಹಾಕಿರೋದು. ಸೊ ಮನೆ ಮುಂದ್ಗಡೆ ಇರುವಂತಹ ಪುಟ್ಟದಾದ ಜಾಗದಲ್ಲಿ ಇಷ್ಟೆಲ್ಲ ಕೆಲಸ ಮಾಡ್ಕೊಂಡಿದ್ದೀವಿ ಸ್ನೇಹಿತರೆ. ನೋಡಿದ್ರಲ್ಲ ಸ್ನೇಹಿತರೆ, ಇದು ನಮ್ಮ ಮನೆಯ ಪುಟ್ಟದಾದಂತಹ ಒಂದು ಜಾಗದಲ್ಲಿ ಮಾಡ್ಕೊಂಡಿರುವಂತಹ ಒಂದಿಷ್ಟು ಬೆಳೆಗಳನ್ನು ಬೆಳ್ಕೊಂಡಿದ್ದೀವಿ. ಅದು ನಮಗೆ ಬೇಕಾಗಿರುವಂತಹದ್ದು. ಈಗ ನಾರ್ಮಲ್ ಆಗಿ ನಮಗೆ ಟೊಮೊಟೊ ಬೇಕು, ಮೆಣಸಿನ್ಕಾಯಿ ಬೇಕು, ನೀರುಳ್ಳಿ ಬೇಕು, ಸೊ ಕಾಳುಗಳು, ಸೊಪ್ಪುಗಳು ಇವೆಲ್ಲವೂ ಕೂಡ ಅಡುಗೆ ಮನೆಗೆ ಬೇಕಾಗಿರುವಂಥದ್ದು. ಎಲ್ಲವನ್ನೂ ಕೂಡ ದುಡ್ಡು ಕೊಟ್ಟು ತರೋ ಬದಲು ಮನೆ ಹತ್ರ ಒಂದು ಪುಟ್ಟದಾದ ಜಾಗ ಇತ್ತು ಅಂದರೆ ಈ ಥರ ಒಂದು ಕೈ ತೋಟದ ಥರ ಮಾಡ್ಕೊಳ್ಳಿ. ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಒಂದು ಸ್ವಲ್ಪ ಅದನ್ನ ಮಾಡಿ ಸ್ವಲ್ಪ ಕೆಲಸ ಮಾಡಿಕೊಂಡು ಆ ಒಂದು ಸಣ್ಣದೊಂದು ಟೊಮೊಟೊ ಬಿಟ್ಟಿದಾಗ ಅಥವಾ ಮೆಣಸಿನ್ಕಾಯಿ ಸಿಕ್ಕಾಗ ಆ ಒಂದು ಮುಳಗಾಯಿ ಬದನೆಕಾಯಿ ನೋಡಿದಾಗ ಆಗುವಂಥ ಖುಷಿ ಇದೆಯಲ್ಲ, ವಾವ್ ನಾನು ಬೆಳೆದಿರೋದು, ನಾನು ತಿಂತಿದ್ದೀನಿ ಅಂತಂದು ಆ ಒಂದು ಖುಷಿನೇ ಬೇರೆ. ಮತ್ತು ಸಾವಯವವಾಗಿ ತಿಂತಾ ಇದ್ದೀವಿ ಅನ್ನೋ ಒಂದು ಸಮಾಧಾನ ಇರುತ್ತೆ. ಆರೋಗ್ಯಕ್ಕೂ ಒಳ್ಳೆಯದು ಅಂತ ಹೇಳ್ತಾ ನಮ್ಮ ಒಂದು ಕೈ ತೋಟ ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಮುಂದೆ ಒಂದು ಒಳ್ಳೆ ವಿಡಿಯೋ ಜೊತೆ ಸಿಗ್ತೀನಿ ಸ್ನೇಹಿತರೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ನಮಸ್ಕಾರ.